ಕೈಲಾಶ್ ಅವ್ರೆ, ಯಾರವರು? ನಾನೇ ನಿನ್ನ ಹತ್ರ ಬರೋಣ ಅನ್ಕೊಂಡಿದ್ದೆ, ನೀನೇ ಬಂದ್ಬಿಟ್ಟೆ. ಅವನು ಒಬ್ಬ ಡಿಟೆಕ್ಟಿವ್. ಡಿಟೆಕ್ಟಿವಾ? ಅವ್ರ ಹತ್ರ ನಿಮ್ಗೇನ್ ಕೆಲ್ಸ? ಪ್ರಿಯಾಗೆ ಅಮರ್ ಜೊತೆ ಮದುವೆ ಆದ್ರೆ ನಿನ್ ತಂಗಿ ಅಲ್ಲಿ ಹೇಗಿರ್ತಾಳೋ ಅಂತ ನೀನ್ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ಅಮರ್ ಬಗ್ಗೆ, ಅವನ ಲವರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊ ಅಂತ ನಾನೇ ಡಿಟೆಕ್ಟಿವ್ ಹೈರ್ ಮಾಡಿದೆ. ಎಲ್ಲ ಡೀಟೇಲ್ಸ್ ಜೊತೆಗೆ ಅವನ ಲವರ್ ಫೋಟೋ ಕೂಡ ಈ ಕವರ್ಲಿದೆ. ಇದನ್ನ ನೋಡಿದ್ಮೇಲೆ ನೀನು ಟೆನ್ಷನ್ ಎಲ್ಲ ಸೈಡ್ಗಿಟ್ಟು ನಿನ್ ತಂಗಿ ಮದುವೆನ ಎಂಜಾಯ್ ಮಾಡ್ಬೋದು. ಬಾ ನನ್ನ ಜೊತೆ, ಬಾ. ಅದನ್ನ ನೋಡಿದ್ಯಾ? ಹಾ, ಇದು ಚೆನ್ನಾಗಿದೆ ರೀ. ಈ ನೆಕ್ಲೆಸ್ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದಾದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಸರಿಯಾದ ಸಮಯಕ್ಕೆ ಬಂದ್ರಿ. ಅಮ್ಮ ರಾಧಿಕಾ, ಪ್ರಿಯಾ ಮದ್ವೆಗೆ ಯಾವ ಒಡವೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಮ್ಮ. ನನ್ಗೆ ಯಾವ್ದು ಗೊತ್ತಾಗ್ತಾನೆ ಇಲ್ಲ. ಒಡವೆ ವಿಷಯ ಆಮೇಲೆ ನೋಡೋಣ, ಮೊದಲು ರಾಧಿಕಾಗಿರೋ ಅನುಮಾನ ದೂರ ಮಾಡೋಣ ಅತ್ತೆ. ರಾಧಿಕಾಗ ಅನುಮಾನನ? ಯಾವ್ದ್ರ ಬಗ್ಗೆ ಹೇಳಿ ಅಂದ್ರೆ? ಅಮರ್ ಬಂದು ಪ್ರಿಯಾನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ ಕ್ಷಣದಿಂದ ಯಾಕೋ ಏನೋ ರಾಧಿಕಾ ಡಿಸಪಾಯಿಂಟ್ ಆಗಿದ್ದಾಳೆ. ಲವ್ ಫೇಲ್ ಆಗಿರೋ ಅಮರ್ ಪ್ರಿಯಾನ ಹೇಗ್ ನೋಡ್ಕೋತಾನೋ ಅಂತ ರಾಧಿಕಾ ಟೆನ್ಷನ್ ಮಾಡ್ಕೋತಿದ್ದಾಳೆ. ಅಮರ್ ಒಳ್ಳೆಯವನು ಅಂತ ನಮ್ಮೆಲ್ರಿಗೂ ನಂಬಿಕೆ ಇದ್ರೂ ಕೂಡ ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಅಂತ ನಿಮ್ ಯಾರಿಗೂ ಗೊತ್ತಿಲ್ಲದೆ ಡಿಟೆಕ್ಟಿವ್ನ ಕರೆಸಿ ಅಮರ್ ಬಗ್ಗೆ ನಾನು ಎನ್ಕ್ವೈರಿ ಮಾಡಿಸಿದ್ದೀನಿ. ಎನ್ಕ್ವೈರಿ ಎಲ್ಲ ಯಾಕಪ್ಪ? ಅಮರ್ ನಡವಳಿಕೆಯಲ್ಲಿ ನನಗೆ ಒಳ್ಳೆತನ ಕಾಣಿಸ್ತು, ಮಾತುಕತೆಯಲ್ಲಿ ಆತ್ಮೀಯತೆ ಕಾಣಿಸ್ತು. ಅವನ ಪ್ರೀತಿ ಬಗ್ಗೆ, ಪ್ರಿಯನ್ ಮದುವೆ ಆಗೋದ್ರ ಹಿಂದಿರೋ ಕಾರಣದ ಬಗ್ಗೆ ಹೇಳಿದ್ಮೇಲೆ ಅವನ್ ಪ್ರಾಮಾಣಿಕತೆನೂ ಗೊತ್ತಾಯ್ತಲ್ಲ. ಸಂದೇಹ ಸಾಲ ಇದ್ದಾಗೆ ಮಾವ, ಅದು ತೀರೋವರೆಗೂ ಮನಸ್ಸಿಗೆ ಕಿರಿಕಿರಿ ಮಾಡ್ತಾನೆ ಇರುತ್ತೆ. ಮದುವೆಯಲ್ಲಿ ಸಂತೋಷವಾಗಿ ಓಡಾಡ್ಕೊಂಡಿರ್ಬೇಕಾದ ರಾಧಿಕಾ ಈ ಥರ ಡಲ್ ಆಗಿರೋದು ನನಗಿಷ್ಟ ಆಗ್ತಿಲ್ಲ. ಅಮರ್ ಬಗ್ಗೆ ಪೂರ್ತಿಯಾಗಿ ಗೊತ್ತಾದ್ರೆ ನಿಮ್ಗೂನು ಮನಃಶಾಂತಿ ಇರುತ್ತಲ್ವಾ ಮಾವ? ಮಾವ, ನಿಮ್ ಕೈಯಾರೆ ಈ ಕವರ್ನ ನೀವೇ ಓಪನ್ ಮಾಡಿ, ಆ ಡೀಟೇಲ್ಸ್ ಎಲ್ಲ ನೀವೇ ಓದ್ಬಿಡಿ. ಅಂದ್ಹಾಗೆ ಅಮರ್ ಪ್ರೀತಿಸಿದ ಹುಡುಗಿ ಫೋಟೋ ಕೂಡ ಇದರಲ್ಲೇ ಇದೆ. ಅಪ್ಪ ಕವರ್ ಓಪನ್ ಮಾಡಿದ್ರೆ ಅಮರ್ ಪ್ರೀತಿಸಿದ್ದು ನನ್ನೇ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಅಮ್ಮ ರಾಧಿಕಾ,
ಅಮರ್ ಒಳ್ಳೆಯವನು ಅಂತ ಹೇಳಿದ್ದು ಎಲ್ರಿಗಿಂತ ಅವನ್ನ ಹೆಚ್ಚಾಗಿ ನಂಬಿದ್ದು ನಾನು. ನನ್ನ ಕೈಯಿಂದ ಈ ಕವರ್ ಹರಿದು ನನಗೆ ನಾನು ಮೋಸ ಮಾಡ್ಕೊಳ್ಳಲ್ಲ. ಆ ಡೀಟೇಲ್ಸ್ ಎಲ್ಲ ನೀನೇ ಓದಿ ನಿನ್ನ ಅನುಮಾನ ತೀರಿಸ್ಕೊಳ್ಳಮ್ಮ. ಓಪನ್ ಮಾಡಿ ನೋಡು ರಾಧಿಕಾ, ನನಗೆ ನಿನ್ನ ಸಂತೋಷನೇ ಮುಖ್ಯ. ತಗೋ. ಸುಜಾತ, ತುಂಬಾ ಕಷ್ಟಪಟ್ಟು ಎನ್ಕ್ವೈರಿ ಮಾಡಿಸಿದ್ರೆ ಹೀಗೆ ಹರಿದಾಕ್ಬಿಟ್ರಲ್ಲ ಅತ್ತೆ. ಇಲ್ಲಿವರೆಗೂ ಬಂದ್ಮೇಲೆ ಒಂದ್ ವೇಳೆ ಅಮರ್ ಬಗ್ಗೆ ಏನಾದ್ರೂ ತಪ್ಪಾಗಿ ಗೊತ್ತಾದ್ರೆ ಮದ್ವೆ ನಿಲ್ಸಿ ಅವಮಾನ ಅನುಭವಿಸ್ಬೇಕಾ? ಇಲ್ಲ ಹಚ್ಚೆನದ್ ಮುಂದೆ ಮರ್ಯಾದೆ ಕಳ್ಕೋಬೇಕಾ? ಮದುವೆ ನಂಬಿಕೆ ಮೇಲೇನೆ ನಿಂತಿರುತ್ತೆ. ಸಂಸಾರ ಅದೇ ನಂಬಿಕೆಯಿಂದ ಮುಂದೆ ಸಾಗುತ್ತೆ. ಪ್ರತಿ ವ್ಯಕ್ತಿಲೂ ಒಳ್ಳೇದು ಕೆಟ್ಟದ್ದು ಸಹಜನೇ. ಒಳ್ಳೇದಿದ್ರೆ ಭುಜ ತಟ್ಟಿ ಶಬಾಷ್ ಅಂತೀವಿ. ಅದೇ ಕೆಟ್ಟದಾದ್ರೆ ಅರ್ಥ ಆಗೋ ತರ ಹೇಳಿ ತಪ್ಪನ್ನ ತಿದ್ದುತ್ತೀವಿ ಅಷ್ಟೇ ಹೊರತು ಸಂಬಂಧ ದೂರ ಮಾಡ್ತೀವಾ? ಅಷ್ಟಕ್ಕೂ ಅಮರ್ ಮಾಡಿರೋ ಅಪರಾಧ ಆದ್ರೂ ಏನು? ಒಂದ್ ಹುಡುಗಿನ ಪ್ರೀತಿಸಿದ್ದಾನೆ, ಅದು ಮದ್ವೆವರೆಗೂ ಹೋಗ್ಲೇ ಇಲ್ಲ. ಇನ್ನೊಂದು ಹುಡುಗಿನ ಮದ್ವೆ ಆಗ್ತಿದ್ದಾನೆ, ಅದು ತಪ್ಪಾ? ನೀನೊಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡುವಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವತ್ತೇ ನೀನ್ ಡಾಕ್ಟರ್ ಕೆಲಸ ನಿಲ್ಸ್ಬಿಡ್ತೀಯಾ? ಹಾಗ್ ಮಾಡಲ್ಲ ಅಲ್ವಾ? ಇದು ಹಾಗೇನೆ ರಾಧಿಕಾ. ಜೀವನ ಅಂದ್ರೆ ಅಂದ್ಕೊಂಡಿದ್ದಾಗ್ಲಿಲ್ಲ ಅಂತ ನಿಂತು ಬಿಡೋದಲ್ಲ, ಮುಂದೆ ಹೋಗೋದಕ್ಕೆ ಹೊಸ ದಾರಿ ಹುಡ್ಕೋಬೇಕು. ಮದ್ವೆ ತನಕ ಬಂದ್ಮೇಲೆ ಅನುಮಾನ ಸಂದೇಹ ಒಳ್ಳೇದಲ್ಲ. ಯಾವ ಅಡೆತಡೆನೂ ಇಲ್ದೆ ಈ ಮದ್ವೆ ನಡೆಯೋ ಹಾಗೆ ಮಾಡ್ತೀನಿ ಅಂತ ನನಗ್ ಮಾತ್ ಕೊಡು ರಾಧಿಕಾ. ಏನ್ ಯೋಚನೆ ಮಾಡ್ತಿದ್ಯಾ ರಾಧಿಕಾ? ನನಗ್ ಮಾತ್ ಕೊಡು. ಅಮ್ಮ ರಾಧಿಕಾ, ನಿನ್ನ ತಂಗಿ ಭವಿಷ್ಯದ ಬಗ್ಗೆ ನೀನು ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲಮ್ಮ. ತಂದೆ ತಾಯಿಯಾಗಿ ನಾವೂ ಯೋಚನೆ ಮಾಡೇ ಮದುವೆಗೆ ಒಪ್ಕೊಂಡಿರ್ತೀವಲ್ವಾ.
ಈಗ ನೀನು ಯಾವ ಆತಂಕನೂ ಇಲ್ಲದೆ ನಿಮ್ಮ ಅಮ್ಮಂಗೆ ಮಾತು ಕೊಡು. ರಾಧಿಕಾ, ಇನ್ಮೇಲಿಂದ ನೀನು ಈ ಮದುವೆಯಲ್ಲಿ ಸಂತೋಷವಾಗಿರಬೇಕು, ಓಕೆನಾ? ಅಯ್ಯೋ, ಪ್ರಿಯಾಗೆ ಅಲಂಕಾರ ಮಾಡ್ಬೇಕು. ಅಲ್ಲಿ ಅಮರ್ನ ರೆಡಿ ಮಾಡಿದಾರೋ ಇಲ್ವೋ? ಅತ್ತೆ, ನಾನು ಹೋಗಿ ಅಮರ್ನ ರೆಡಿ ಮಾಡಿಸ್ತೀನಿ. ಸರಿ ಹೇಳಿ ಅಂದ್ರೆ. ಅಮ್ಮ ರಾಧಿಕಾ, ನೀನು ಹೋಗಮ್ಮ, ಪ್ರಿಯನ್ ಕರ್ಕೊಂಡು ಬಾ. ಬಾ. ರಾಧಿಕಾ, ಪ್ರಿಯಾ ಮದ್ವೆ ನಿಲ್ಸಕ್ಕೆ ಬೊಂಬಾಟಾಗಿರೋ ಪ್ಲಾನ್ ಹೊಳ್ದಿದೆ. ಬೇಡ ಸಾಯಿ, ಈ ಮದ್ವೆ ನಡಿಬೇಕು. ಸಡನ್ ಆಗಿ ಏನಾಯ್ತು ರಾಧಿಕಾ? ಅಮರ್ ಪ್ರಿಯಾನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ ತಕ್ಷಣ ನೀನ್ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ. ಹೇಗಾದ್ರೂ ಈ ಮದ್ವೆ ನಿಲ್ಸ್ಬೇಕು ಅಂತ ದಾರಿ ಹುಡುಕ್ತಿದ್ಯಲ್ಲ. ಇವಾಗ ಯಾಕೆ ಮದ್ವೆ ನಡಿಬೇಕು ಅಂತಿದ್ಯಾ? ಇವಾಗ ನನ್ನ ಅಭಿಪ್ರಾಯನ ಬದಲಾಯಿಸ್ಕೊಳ್ಳೇಬೇಕು ಸಾಯಿ. ಹಾಗಾದ್ರೆ ಇದಾ ವಿಷಯ. ಆಕ್ಚುಲಿ ನಾನು ಅಮರ್ ಕಾಲೇಜ್ಗೆ ಹೋಗಿದ್ದಾಗ ಒಬ್ಬ ವ್ಯಕ್ತಿ ಬಂದು ನನ್ನ ಹತ್ರ ಅಮರ್ ಬಗ್ಗೆ ಕೇಳಿದ್ದ. ನನಗೆ ಬಂದಿದ್ದ ಕೋಪದಲ್ಲಿ ನಾನು ಅವನ ಮುಖನೂ ಸರಿಗೆ ನೋಡಿರ್ಲಿಲ್ಲ. ಇರಿಟೇಟ್ ಆಗಿ ಬಂದ್ಬಿಟ್ಟೆ ರಾಧಿಕಾ. ಆದರೆ ಈ ಮದ್ವೆ ನಡೆದ್ರೆ ಪ್ರಿಯ ಜೀವನ ನಾಶ ಆಗ್ಬಿಡುತ್ತಲ್ಲ ರಾಧಿಕಾ. ಈಗ ಆ ದೇವ್ರೇ ನೋಡ್ಕೋಬೇಕು ಸಾಯಿ. ಮದ್ವೆ ಆದ್ಮೇಲೆ ಪ್ರಿಯಾಗೆ ಅಮರ್ ಟಾರ್ಚರ್ ಕೊಡದೆ ಇರೋದಕ್ಕೆ ಏನಾದ್ರೂ ಮಾಡಲೇಬೇಕು. ಎನಿವೆ, ಅಮರ್ ನಿನಗೆ ಕ್ಲೋಸ್ ಫ್ರೆಂಡ್ ಆದರೂ ಕೂಡ ನೀನು ನನಗೆ ತುಂಬ ಹೆಲ್ಪ್ ಮಾಡಿದ್ಯಾ. ತುಂಬ ತುಂಬ ಥ್ಯಾಂಕ್ಸ್. ಎಂಥ ಮಾತು ರಾಧಿಕಾ. ಅಮರ್ ನನ್ನ ಫ್ರೆಂಡೇ ಆಗಿರ್ಬೋದು, ಆದರೆ ಒಂದು ಹೆಣ್ಣಿನ ಜೀವನ ನಾಶ ಮಾಡೋ ಮಟ್ಟಿಗೆ ಬಂದಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ನಿಂಗೆ ಸಹಾಯ ಮಾಡದೆ ಹೇಗಿರೋಕ್ಕಾಗುತ್ತೆ ರಾಧಿಕಾ? ಥ್ಯಾಂಕ್ಸ್ ಸಾಯಿ. ಯಾವ್ದು ಹೇಗೆ ನಡಿಬೇಕು ಹಾಗೆ ನಡೀಲಿ. ನಾನು ಹೋಗಿ ಪ್ರಿಯಾನ ಮುಹೂರ್ತಕ್ಕೆ ರೆಡಿ ಮಾಡಬೇಕು. ಬರ್ತೀನಿ.
ಇರು ಪುಟ್ಟ, ದೃಷ್ಟಿ ತೆಗಿತೀನಿ. ಅಳಿ ಅಂದ್ರೆ ರೆಡಿ ಮಾಡಿ. ಏನು ಭಾವನವ್ರೆ, ನನ್ನ ಮಗನ ಹಾಗೆ ನೋಡ್ತಿದ್ದೀರಾ? ದೃಷ್ಟಿಗಿಷ್ಟಿ ಆಗ್ಬಿಟ್ರೆ? ಎಂಥ ಮಾತು ಭಾವ. ನನ್ನ ಅಳಿಯಂಗೆ ನನ್ನಿಂದ ದೃಷ್ಟಿ ಆಗತ್ತಾ? ನನ್ನ ಅಳಿಯ ಶ್ರೀರಾಮನ್ ಥರ ಕಾಣ್ತಿದ್ದಾನೆ. ಕೃಷ್ಣಮೂರ್ತಿ ಅವರೇ, ಹಾ, ಪುರೋಹಿತರು ಕರೀತಾ ಇದ್ದಾರೆ, ಬೇಗ ಬನ್ನಿ. ಹಾ, ಬಂದ್ವಿ. ಊರವ್ರ ದೃಷ್ಟಿ ಎಲ್ರ ದೃಷ್ಟಿನೂ ಹೋಗ್ಬೇಕು.